ಕಮ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಎರಡೂ ಇದೆ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ, ಎನಿಮಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಇದ್ರೆ ನನ್ನ ಕೈಲಾದಂಥ ಸಹಾಯ ಮಾಡಲಿಕ್ಕೆ ಈ ಅಧಿಕಾರ ದೇವ್ರು ನನಗೆ ಏನು ಕೊಡಬೇಕು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಏನ್ ಸುನಿಲ್ ನನ್ ಕಂಡ್ರೆ ಯಾಕೆ ಇಷ್ಟು ಬಹಳ ಕೋಪ ಆಗಿದೆ? ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ. ಚರ್ಚೆ ತಗೊಳ್ಳಲ್ಲ ನಾವು. ಸುನಿಲ್, ಪ್ಲೂಟೋ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ. ಪ್ಲೂಟೋ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿಗೆ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಇದ್ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ. ಇದು ಈಗ ಆಯ್ತಪ್ಪ, ಸಿ ಆಗ್ಬಾರ್ದ? ಈಸ್ ಎ ಸೀನಿಯರ್ ಲೀಡರ್, ಇಬ್ರು ಜೊತೆಗೆ ಅಸೆಂಬ್ಲಿ ಬಂದವರು. ಲೆಟ್ ಇಟ್ ಬಿಕಮ್ ಒನ್ ಡೇ ವಾಟ್ ಇಸ್ ದೇರ್. ಏನ್ ಪರ್ಮನೆಂಟ್ ಆಗಿ ಇಲ್ಲಿ ಕೂತ್ಕೊಳಕ್ ಆಗ್ತದೆ? ಅಲ್ಲ ಸರ್, ಭಾರಿ ದೊಡ್ಡ ಬದಲಾವಣೆ ಕಾಣ್ತಾ ಇದೀವಿ. ಶಿವಕುಮಾರ್, ಈಗಿನ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನ ಶಿವಕುಮಾರ್ ಬೇರೆ. ಇದ್ರ ಟೆಕ್ನಿಕ್ ಹೆಂಗೆ ಇದು ಎಲ್ಲ? ಈ ಬದಲಾವಣೆಯ ಹಿಕ್ಮತ್ ಹೇಗೆ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ಹೇಳಿ, ಹೆಂಗಿದು ಅಂತ. ನರೇಂದ್ರ ಮೋದಿ ಅವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಈಗ ನೀವು ನಮಸ್ತೆ ಸದಾ ಒತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಈಗ ನೀವು ನನಗೇನೋ ಮಾಡ್ತಾ ಇದ್ದೀರಾ, ಓಲಿ ಬೇಡ. ಬಟ್ ಒನ್ ಥಿಂಗ್, ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋದು 135ಕ್ಕಲ್ಲ, 139ಕ್ಕಲ್ಲ. ಅದಕ್ಕೆ ನಾನು ಕರಾವಳಿ ಆಲ್ 224 + 75 ಆ ಕಾನ್ಫಿಡೆನ್ಸ್ ಇರಲಿ ಸರ್. ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್, ದಯಮಾಡಿ ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್. ಡೋಂಟ್ ವರಿ. ಐ ಸೇ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ನೀವು ಕೆಲವು ದಾರಿ ಹೇಳ್ಕೊಟ್ಟಿರ್ತಾರಲ್ಲ, ನಿಮ್ ದಾರಿ ನಾವು ನಡಿಬೇಕು ತಾವ್ ಹೇಳಿದ್ರಲ್ಲ ಸರ್. ಕರೆಕ್ಟ್ ಸರ್. ಇಲ್ಲ, ಈಗ ತಮ್ಮಿಂದ ಬದಲಾವಣೆ ಬಯಸಿದ್ದೀವಿ, ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಖುಷಿ ಕೊಡು, ಶರದು ಕೂಡ ಈಕ್ವಲ್ ಆಗಿ ನೋಡ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್. ಡೆಫಿನೆಟ್ಲಿ ಐ ಬಿ ಲಾರ್ಜ್ ಹಾರ್ಟೆಡ್. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯು. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ. ಐ ವಿಲ್ ಶೇರ್ ಅಂಡ್ ಕೇರ್. ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಇಟ್. ಸೊ ಬೇರೆ ವಿಚಾರಗಳಿದೆ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಸೊ ಈಗ ಬೇಡ. ನನ್ನ ವಿಷನ್, ನನ್ನ ವಿಚಾರಧಾರೆಗಳೆಲ್ಲ ಮುಂದಿನ ದಿನದಲ್ಲಿ ನಾನು ಹಂಚ್ಕೊಳ್ತೇನೆ. ಸೊ ಐ ಥ್ಯಾಂಕ್ ಯು ಫಾರ್ ಎಲೆಕ್ಟಿಂಗ್ ಮೈ ಚೇರ್ಮನ್. ಇದು ಮತ್ತು ನಿಮ್ಮೆಲ್ಲರ ಸಹಕಾರನ ನಾನು ಬಹಳ ನಮ್ರತೆಯಿಂದ ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ. ಯಾಕೆಂದ್ರೆ ಇನ್ನ ನಮ್ಮ ಉಪಾಧ್ಯಕ್ಷರ ಬಗ್ಗೆ ಮಾಡುವುದು, ಅವರು ಒಳ್ಳೆ ಆತ್ಮೀಯರು, ಒಳ್ಳೆ ಶುದ್ಧ ಮನಸ್ಸಿಂದ ಒಬ್ಬ ನನ್ನ ಆತ್ಮೀಯ ಮಿತ್ರ ನಮ್ಮ ವೈದ್ಯರವರು. ಒಳ್ಳೆ ಏನು, ನಾನು ಒಂದಿನ ಹೋಗಿದ್ದೆ ಅವ್ರ ಕ್ಷೇತ್ರಕ್ಕೆ, ಇದಕ್ಕಿದ್ದಂಗೆ ಹೋಗಿ ನಾನೆಲ್ಲ ಕರ್ಕೊಂಡೋದ್ರು. ಕೂಬಾ ಡೈವಿಂಗ್ ಅಂತ ಅಲ್ಲಿದೆ, ನೋಡಿ ಗಾಬರಿ ಆಗ್ಬಿಟ್ಟೆ. ನಾನು ಇದಕ್ಕೆ ಹೋದಾಗ ನೋಡಿದ್ದೆ, ಮಲೆ ಇದು ನಾಟ್ ಮಾಲ್ಡೀವ್ಸ್, ಇದಕ್ಕೆ ಹೋಗಿದ್ದೆ ನಾನು. ಥೈಲ್ಯಾಂಡ್ಗೆ ಹೋದಾಗ, ಪುಕೆಟ್ಗೆ ಹೋದಾಗ ಕೂಬಾ ಡೈವಿಂಗ್ ಹೋಗಿದ್ದೆ ನಾನು. ಒಂದು 25-30 ವರ್ಷದಿಂದ ಹೋಗಿದ್ದೆ. ಅಲ್ಲಿಗೆ ಹೋದೆ, ಇದಕ್ಕಿದ್ದಂಗೆ ಸಮುದ್ರದ ಒಳಗಡೆ ಬಿದ್ದುಬಿಟ್ಟ. ಸಮುದ್ರದಲ್ಲೇ ಈಜಷ್ಟು ಶಕ್ತಿ ಎಲ್ಲ ಇದೆ. ಸೊ ಬೇಸಿಕ್ ಒಳ್ಳೆ ಗುಡ್ಡ ಮೀನುಗಾರರು ಸಮುದ್ರದಲ್ಲೇ ಮಾಡೋದಿದೆ. ಅವನ ಮಗಳು ಬಿದ್ದುಬಿಟ್ರು, ನನ್ನ ಮಗಳನ್ನ ಕರ್ಕೊಂಡೋಗಿ ಕೂಬಾ ಇದಕ್ಕೆ. ಶಿ ವಾಂಟೆಡ್ ಟು ಹ್ಯಾವ್ ಎ ಲುಕ್ ಅಟ್ ದಟ್. ಸೊ ಹಂಗೆ ಆ ಪ್ರಕೃತಿ ನಾಡಿನಲ್ಲಿ ಬೆಳೆದಂತ ಒಬ್ಬ ಸ್ನೇಹಿತ. ಅದಕ್ಕೆ ಇದೆಲ್ಲ ಯೋಚನೆ ಮಾಡಿಬಿಟ್ಟು ನಾನು ಹೇಳಿದೆ, ಎಂಥ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ, ಇದನ್ನು ಉಳಿಸ್ಕೊಳ್ಬೇಕು ಅಂತ. ಅದಕ್ಕೆ ನಾನೆಲ್ಲ ಕರಾವಳಿ ಫ್ರೆಂಡ್ಸ್ ಎಲ್ಲ ಬಹಳ ಕೋಪರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ವಿಲ್ ಹ್ಯಾವ್ ಇಟ್ ಇನ್ ಮ್ಯಾಂಗ್ಳೂರ್. ಐ ವಿಲ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ಮೈ ನ್ಯೂ ಇದು ನಮ್ಮ ಟೂರಿಸಂ ಮಿನಿಸ್ಟ್ರು ವಿಲ್ ಎಕ್ಸ್ಪ್ಲೋರ್ ದಟ್ ಪಾಲಿಸಿ. ನಿಮ್ದು ಇನ್ನೇನೇ ಸಜೆಷನ್ ತೆಗೆದುಕೊಳ್ಳಕ್ಕೆ ಸಿದ್ಧ ಇದ್ದೀನಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್, ಮೇಕ್ ಕರ್ನಾಟಕ ಸ್ಟ್ರಾಂಗ್, ಲೆಟ್ ಇಂಡಿಯಾ ಗ್ರೋ. ಸೊ ವಿ ವಿಲ್ ಆರ್ ವರ್ಕಿಂಗ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್. ಈಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಮಂಗಳೂರಕ್ಕೆ, ಚೆನ್ನೈಗೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಇದು ಹೋಮ್ ಮಿನಿಸ್ಟರ್ ಕರೆದಿದ್ದಾರೆ ಸದರ್ನ್ ಸ್ಟೇಟ್ ಅವ್ರನ್ನ. ನಾಳಿದ್ದು ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ನಿಮ್ಮ ವಿಚಾರಗಳನ್ನ, ಈ ನೀರಾವರಿ ವಿಚಾರದಲ್ಲಿ ಫಸ್ಟ್ ಟೈಮ್ ಐ ಶುಡ್ ಥ್ಯಾಂಕ್ ಯುವರ್ CR ಪಾಟೀಲ್. ಪಾಪ ನನ್ನ ಆಂಧ್ರ CMನ, ತೆಲಂಗಾಣ CMನ 3 ಜನ ಸೇರಿಸಿ ಆ ತುಂಗಭದ್ರದಲ್ಲಿರುವಂಥ ಸಮಸ್ಯೆ, ಆ 33 TMC ನೀರು ಏನು ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮಾಡಲಿಕ್ಕೆ ಇದು ಗೋದಾವರಿ, ಕಾವೇರಿ, ಕೃಷ್ಣ
ಜೋಡಣೆ ವಿಚಾರದಲ್ಲಿ ಫಸ್ಟ್ ಟೈಮ್ ನಾವು 3 ಜನ ಸೇರಿ ಒಂದಾಗಿ ವಿ ಅಗ್ರೀಡ್ ವಿತ್ CR ಪಾಟೀಲ್ ಡಿಸಿಷನ್. ಸೊ ಹಂಗೆ ಅವರು ನನಗೆ ಕೋಆಪರೇಟ್ ಮಾಡ್ತಾರೆ. ಸ್ವಲ್ಪ ದುಡ್ಡೊಂದು ಬಂದಿಲ್ಲ ಅಷ್ಟೇ, ಏನು ಹಿಂದೆ ಮಾತು ಕೊಟ್ಟಿದ್ರು ಇವು ಬೊಮ್ಮಾಯಿಯವ್ರ ಕಾಲದಲ್ಲಿ, ಅದೊಂದು ಬಂದಿಲ್ಲ. ಮಿಕ್ಕಿದ ಕೆಲವು ಸಂದರ್ಭದಲ್ಲಿ ಈಗ ಸ್ವಲ್ಪ ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನೀವೆಲ್ಲ ಬನ್ನಿ, ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಟೈಮ್ಗೆ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ, ಕೇಳೋಣ. ಮೊನ್ನೆ ಕಾವೇರಿ ವಿಚಾರ ಬಂದಾಗ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಆನ್ ಬಿಹಾಫ್ ದಿ ಸ್ಟೇಟ್ ಆಫ್ ಕರ್ನಾಟಕ ಥ್ಯಾಂಕ್ ಯು. ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡೋಣ, ಪ್ರಕೃತಿಯಲ್ಲೂ ಭಾಳ ಇಂಪಾರ್ಟೆಂಟು. ಹಿಂದೆ ಹೇಳಿದ್ದೇನೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸೊ ನನ್ನ ಪ್ರಾರ್ಥನೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ಬಯಕೆಯಿಂದ, ರಾಜ್ಯದ ವಿವಿಧ ಮೂಲೆಯಿಂದ ನಾನು ಕಷ್ಟದಲ್ಲಿದ್ದಾಗ, ಜೈಲಲ್ಲಿದ್ದಾಗ ತಾಯಂದಿರು, ಹಿರಿಯರು, ನೀವು ಎಲ್ಲ ಸೇರಿ ನನಗೆ ಒಳ್ಳೇದಾಗಲಿ ಅಂತ ಬಯಸಿ ಈ ಸ್ಥಾನಕ್ಕೆ ಕುಣಿಸಿದ್ದೀರಿ. ನಿಮಗೂ ಕೂಡ ನನ್ನ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್, ಒಂದು ಸಜೆಷನ್ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಏನಮ್ಮ ಒಂದು